ಫೆಬ್ರವರಿ 4ರಂದು ಅರ್ಜುನ ಟ್ರೋಫಿ ಕಬಡ್ಡಿ ರಾಜ್ಯ ಮಟ್ಟದ ಆಹ್ವಾನಿತ ತಂಡಗಳ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟವನ್ನು ಆಯೋಜಿಸಿದ್ದಾರೆ. ನಮ್ಮೆಲ್ಲ ಪತ್ರಕರ್ತ ಮಿತ್ರರಿಗೆ ಗೊತ್ತಿದ್ದಾಗೆ ಸುಬ್ರಹ್ಮಣ್ಯದಲ್ಲಿ ದಿನಂಪ್ರತಿ ಸಾವಿರಾರು ಭಕ್ತಾದಿಗಳು ಸುಬ್ರಹ್ಮಣ್ಯದ ಯಾತ್ರಾರ್ಥಿಗಳು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಬಂದು ಏನೇ ಸಮಸ್ಯೆ ಆದರೆ ಅವರಿಗೆ ಇಲ್ಲಿ ಸುಸಜ್ಜಿತವಾದಂಥ ಆಸ್ಪತ್ರೆಗಳ ಕೊರತೆ ನಮ್ಮ ಸುಬ್ರಹ್ಮಣ್ಯದಲ್ಲಿ ಇದೆ. ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ವ್ಯಕ್ತಿಗಳು ಕೂಡ ಹಲವಾರು ಬಾರಿ ಸರ್ಕಾರದ ಗಮನಕ್ಕೆ ಕೂಡ ತಂದಿದ್ದೆವು. ಇದರ ಬಗ್ಗೆ ಒಂದು ಹಂತದಲ್ಲಿ ಕಳೆದ 5 ತಿಂಗಳ ಹಿಂದೆ ನಾವು ಕೂಡ ಸರ್ಕಾರದ ಸಚಿವರೊಂದಿಗೆ ಮಾತುಕತೆ ಮಾಡಿ ಅದನ್ನು ಸ್ವಲ್ಪ ಫಾಲೋಅಪ್ ಅಲ್ಲಿದ್ದೆವು. ಸುಬ್ರಹ್ಮಣ್ಯಕ್ಕೆ ದಿನಂಪ್ರತಿ ಒಂದಲ್ಲ ಒಬ್ಬ ಅನಾಥವಾಗಿರತಕ್ಕಂಥ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಅವರಿಗೆ ಒಂದು ಮೂಲಭೂತ ಸೌಕರ್ಯವನ್ನು ಒದಗಿಸುವಂಥದ್ದು, ಅವರ ಒಂದು ಜೀವನಕ್ಕೆ ಮತ್ತು ಅವರ ಒಂದು ವ್ಯವಸ್ಥೆಗೆ ಒಂದು ಸೂರನ್ನು ಕಲ್ಪಿಸತಕ್ಕಂಥ ವ್ಯವಸ್ಥೆಯನ್ನು ಅವರು ಒಂದು ಹಮ್ಮಿಕೊಂಡಿದ್ದಾರೆ. ಅವರ ಕನಸಲ್ಲಿ ಅವರ ಟ್ರಸ್ಟ್ ಹಮ್ಮಿಕೊಂಡಿದೆ. ಇದಕ್ಕೆಲ್ಲ ನಿಮ್ಮೆಲ್ಲರ ಬೆಂಬಲವೂ ಬೇಕು. ನಾಗದೋಷ ನಿವಾರಣೆಗೆ ವಿಶ್ವವಿಖ್ಯಾತಿ ಪಡೆದಂತಹ ಈ ಒಂದು ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಕಳೆದ 25 ವರ್ಷಗಳಿಂದ ಯಾವುದೇ ಸಂಘ ಸಂಸ್ಥೆ ಸಂಘಟನೆಗಳಿಗೂ ಮಿಗಿಲಾಗಿ ವೈಯಕ್ತಿಕವಾಗಿ ಹಲವಾರು ಸಮಾಜ ಸೇವೆಗಳನ್ನು ಮತ್ತು ಧಾರ್ಮಿಕ ಚಟುವಟಿಕೆಗಳನ್ನು ಸಮಾಜಮುಖಿಯಾಗಿ ಹಮ್ಮಿಕೊಂಡು ಬಂದಿರುವಂತಹ ನಮ್ಮೆಲ್ಲರ ಆಪ್ತ ರವಿ ಕಕ್ಕೆಪದವು ಅವರ ನೇತೃತ್ವದಲ್ಲಿರುವಂತಹ ರವಿ ಕಕ್ಕೆಪದವು ಸಮಾಜ ಸೇವಾ ಟ್ರಸ್ಟ್ ಇದರ ವತಿಯಿಂದ ಇದರ ಒಂದು ಅದ್ಭುತವಾದಂಥ ಒಂದು ಪರಿಕಲ್ಪನೆ, ಈ ಒಂದು ಅನಾಥಾಶ್ರಮ ನಿರ್ಮಾಣ ಮಾಡುವ ವಿಚಾರದ ಬಗ್ಗೆ ಒಂದಷ್ಟು ಪ್ರಚಾರ ಹಾಗೂ ಸಹಾಯಧನ ಕ್ರೋಢೀಕರಿಸುವ ಬಗ್ಗೆ, ಇದಕ್ಕೆ ಬೇಕಾದ ಸಂಪನ್ಮೂಲವನ್ನು ಕ್ರೋಢೀಕರಿಸುವ ಬಗ್ಗೆ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾಕೂಟವನ್ನು ಆಯೋಜನೆ ಮಾಡಿದ್ದಾರೆ. ನಿರ್ಗತಿಕರು, ಅನಾರೋಗ್ಯ ಪೀಡಿತರು ಹಲವಾರು ಬಾರಿ, ಬಹುಶಃ ತಿಂಗಳಿಗೆ 3-4 ಬಾರಿ ಆದರೂ ಇಲ್ಲಿ ಅಂಥವರು ಸಿಗ್ತಾ ಇರ್ತಾರೆ. ಯಾವುದೇ ಗತಿ ಇಲ್ಲದವರು, ಯಾವುದೇ ವಿಳಾಸ ಗೊತ್ತಿಲ್ಲದವರು, ಅವರನ್ನು ಹಲವಾರು ಬಾರಿ ರವಿ ಕಕ್ಕೆಪದವರು ತಮ್ಮ ಅನುಭವದಲ್ಲಿ, ತಮ್ಮ ಕಳೆದ 25 ವರ್ಷಗಳಿಂದ ಅವರ ಅನುಭವದಲ್ಲಿ ನೂರಾರು ಮಂದಿಯನ್ನು ಅನಾರೋಗ್ಯ ಪೀಡಿತರನ್ನಿರ್ಬೋದು, ಅನಾಥರನ್ನಿರ್ಬೋದು ಅವರನ್ನು ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರ ಬಹುಶಃ ಈಗಾಗಲೇ ಅಶಕ್ತರಿಗೆ, ದಲಿತರಿಗೆ, ಬಡವರಿಗೆ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿರುವಂತಹ ಸಿದ್ದರಾಮಯ್ಯ ಅವರ ನೇತೃತ್ವದ ಕರ್ನಾಟಕ ಸರ್ಕಾರ ಸಹ ಈ ಬಗ್ಗೆ ಗಮನ ಹರಿಸಬೇಕು. ಈ ಒಂದು ಮಹತ್ತರವಾದಂತಹ ಈ ಒಂದು ಮಹಾನ್ ಒಂದು ಏನು ಕನಸು ರವಿ ಕಕ್ಕೆಪದವರವರ ಟ್ರಸ್ಟ್ ಇದೆ, ಇದನ್ನು ಸಾಕಾರಗೊಳಿಸುವಲ್ಲಿ ಎಲ್ಲರೂ ಕೂಡ ಸಹಕಾರ ಮಾಡಬೇಕು. ಕೈಲಾದಷ್ಟು ತಮ್ಮ ಶಕ್ತಿ ಮೀರಿ ನಾವು ಇದಕ್ಕೆ ಸಹಕಾರ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಾಮಾನ್ಯವಾಗಿ ನಮಗೆ ಬರತಕ್ಕಂಥ ತಂಡಗಳು GK ಕಾಸರಗೋಡು, ಆಕಾಶ್ ಮ್ಯಾಂಗ್ಳೂರ್, ಉಮಾಮಹೇಶ್ವರಿ ಕಾಪಿಕಾಡು, ಕಡಬ ಫ್ರೆಂಡ್ಸ್, ಅದೇ ರೀತಿ ಆಳ್ವಾಸ್ ಕಾಲೇಜ್, SM ಉಜಿರೆ, NMC ಸುಳ್ಯ ಹಾಗೂ ವಿಕಾಸ್ ಮ್ಯಾಂಗ್ಳೂರ್, ಇಷ್ಟು ತಂಡಗಳನ್ನು ನಾವು ಈಗಾಗಲೇ ಕಾಂಟ್ಯಾಕ್ಟ್ ಮಾಡಿದ್ದೇವೆ. ಕೆಲವೊಂದು ಬದಲಾವಣೆಗಳು ಕೂಡ ಆಗ್ಬೋದು. ಆ ದೃಷ್ಟಿಯಲ್ಲಿ ಒಂದು ಉತ್ತಮ ಪಂದ್ಯಾಟವನ್ನು ಲೀಗ್ ಮಾದರಿಯಲ್ಲಿ ನಾವು ನಡೆಸಲಿಕ್ಕೆ ಈಗಾಗಲೇ ರವಿ ಕಕ್ಕೆಪದವು ಅವರ ಮುಂದಾಳತ್ವದಲ್ಲಿ ನಾವು ಈಗಾಗಲೇ ಯೋಚನೆಗಳನ್ನು ಹಾಕಿಕೊಂಡಿದ್ದೀವಿ. ನಾವು ಸಾಮಾನ್ಯವಾಗಿ ಈ ಒಂದು ಪಂದ್ಯಾಟವನ್ನು ಒಂದು 3 ಗಂಟೆಗೆ ನಾವು ಈ ಒಂದು ಪಂದ್ಯಾಟವನ್ನು ಪ್ರಾರಂಭ ಮಾಡಿ 12 ಗಂಟೆಯ ಒಳಗಡೆ ಇದನ್ನು ಮುಗಿಸಬೇಕು ಅಂತ ಹೇಳುವಂಥ ಒಂದು ಇರಾದೆಯೊಂದಿಗೆ ನಾವು ಈ ಪಂದ್ಯಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗಾಗಲೇ ಪ್ರಥಮ ಬಹುಮಾನವನ್ನು 50,000, ದ್ವಿತೀಯ 30,000, ತೃತೀಯ 20,000 ಮತ್ತು ಚತುರ್ಥ 20,000 ಬಹುಮಾನಗಳನ್ನು ಮತ್ತು ಆಕರ್ಷಕ ಟ್ರೋಫಿಗಳನ್ನು ಕೂಡ ಈ ಪಂದ್ಯಾಟದಲ್ಲಿ ವಿಜಯಿ ತಂಡಗಳಿಗೆ ನೀಡಲಾಗಿದೆ. ಅದೇ ಉತ್ತಮ ಹಿಡಿತಗಾರ, ಆಲ್ರೌಂಡರ್ ಹಾಗೂ ಉತ್ತಮ ರೈಡರ್ ಈ ಒಂದು ಪ್ರಶಸ್ತಿಗಳನ್ನು ಕೂಡ ಈ ಪಂದ್ಯಾಟದಲ್ಲಿ ನೀಡಲಾಗಿದೆ. A ಪೂಲ್ನಲ್ಲಿ 4, B ಪೂಲ್ನಲ್ಲಿ ಈ ಪಂದ್ಯಾಟ ನಡೆಯುತ್ತೆ. ಒಟ್ಟು 15 ಪಂದ್ಯಾಟಗಳು ಈ ಒಂದು ಪಂದ್ಯಾಟ ಜರುಗಲಿದೆ. ಇಂಡೋರಲ್ಲಿ ಅದಲ್ಲಿ ಮ್ಯಾಟ್ನಲ್ಲಿ ನಾವು ಈ ಪಂದ್ಯಾಟ ನಡೆಸ್ತೀವಿ. ಇತ್ತೀಚೆಗೆ ನಮ್ಮ ದಸರಾ ಆನೆಯಾಗಿರತಕ್ಕಂಥ ಅರ್ಜುನ ಅದೃಷ್ಟವಶಾತ್ತು ಮೊನ್ನೆ ಅರ್ಜುನನ ನಾವು ಕಳ್ಕೊಂಡೆವು. ಆ ದೃಷ್ಟಿಯಲ್ಲಿ ಅವರಿಗೆ ಆ ಒಂದು ಹೆಸರಿನಲ್ಲಿ, ಅರ್ಜುನನ ಹೆಸರಿನಲ್ಲಿ, ಆನೆಯ
ಹೆಸರಿನಲ್ಲಿ ಈ ಒಂದು ಪಂದ್ಯಾಟವನ್ನು ಜರುಗಿಸಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಅದೇ ಹೆಸರನ್ನು ಇಟ್ಟುಕೊಂಡು ಈ ಒಂದು ಪಂದ್ಯಾಟವನ್ನು ಮಾಡ್ತಾ ಇದ್ದಾರೆ. ಒಂದು 20 ಲಕ್ಷದಷ್ಟು ಸಾರ್ವಜನಿಕರಿಂದ ದೇಣಿಗೆಯ ಮುಖಾಂತರ ಸಂಗ್ರಹಿಸಿ ಸಾಧಾರಣ ಒಂದು 15 ಲಕ್ಷ ಉಳಿಸುವಂಥ ಒಂದು ವ್ಯವಸ್ಥೆಯಲ್ಲಿ ಅವರು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಎಲ್ಲ ದಾನಿಗಳು ಬಹುಶಃ ಇದಕ್ಕೊಂದು ಸಹಕಾರ ನೀಡಿದರೆ ಅವರು ಏನು ನೆನೆಸಿದ್ದಾರೆ ಅದನ್ನು ಖಂಡಿತವಾಗಿ ಅವರು ಕೂಡ ಒಂದು ಸಮಾಜ ಸೇವಕ. ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಕೂಡ ನಮ್ಮ ಸುಬ್ರಹ್ಮಣ್ಯದ ಎಲ್ಲ ಯಾರೇ ಒಬ್ಬ ಬಡವನಿಗೆ ಅಥವಾ ಯಾವುದಾದ್ರೂ ಒಂದು ತೊಂದರೆ ಆದಾಗ ಅವರು ಅದಕ್ಕೆ ಬಹಳ ಒಂದು ಮನಸ್ಸನ್ನು ಮಿಡಿಯುವಂಥ ಜನ, ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಸಹಕರಿಸುವವರು. ಸುಬ್ರಹ್ಮಣ್ಯದಲ್ಲಿ ತುಂಬ ತೊಂದರೆ ಆಗ್ತಿರುವುದು ಬರುವಂಥ ಭಕ್ತಾದಿಗಳಿಗೆ ಇಲ್ಲಿ ಹಾಸ್ಪಿಟ್ಲಿನ ವ್ಯವಸ್ಥೆ ಸರಿಯಾಗಿ ಇಲ್ಲದ ಕಾರಣ ತುಂಬ ತೊಂದರೆ ಆಗ್ತಾ ಉಂಟು. ಇಲ್ಲಿಂದ ನಾವು ಒಂದು ಹಾಸ್ಪಿಟ್ಲಿಗೆ ಏನಾದರೂ ಒಂದು ಎಮರ್ಜೆನ್ಸಿ ಆದರೆ ಒಂದು ಪುತ್ತೂರು 60 ಕಿಲೋಮೀಟರ್ ದೂರ ಹೋಗಬೇಕು, ಇಲ್ಲಾಂದರೆ 120 ಕಿಲೋಮೀಟ್ರ್ ಮಂಗಳೂರಿಗೆ ಹೋಗಬೇಕು. ಅದಕ್ಕೋಸ್ಕರ ನಾವು ಈ ಒಂದು ಕಬಡ್ಡಿಯನ್ನು ಇಟ್ಟಿದ್ದೇವೆ. ಯಾಕಂದರೆ ನಾವೊಂದು ದೊಡ್ಡ ವ್ಯಕ್ತಿಗಳನ್ನು ಸುಬ್ರಹ್ಮಣ್ಯಕ್ಕೆ ಬರೆಸಿ ಇದಕ್ಕೆ ಯಾರು ಸಂಬಂಧಪಟ್ಟಿದ ಇದ್ದರ CM ಆಗಿರ್ಬೋದು, ಅಂದರೆ ಅದಕ್ಕೆ ಆರೋಗ್ಯ ಇದಕ್ಕೆ ಸಂಬಂಧಪಟ್ಟಿರುವವರನ್ನು ಕರೆದು ಇದಕ್ಕೋಸ್ಕರ ನಾವೊಂದು ಈ ಕಬಡ್ಡಿಯನ್ನು ಇಟ್ಟಿದ್ದೇವೆ. ಹಾಗೆಯೇ ಸುಬ್ರಹ್ಮಣ್ಯದಲ್ಲಿ ಎಲ್ಲೆಲ್ಲಿಂದ ಬಂದು ಸುಬ್ರಹ್ಮಣ್ಯಕ್ಕೆ ಬಿಡ್ತಾರೆ ಅನಾಥರಂತ. ಹಾಗೆ ನಾವು ತುಂಬ ಸಲ ನಾವು ಬೇರೆ ಬೇರೆ ಆಶ್ರಮ ಕಲಿಸಿ ಒಬ್ಬರನ್ನು ಕಲಿಸ್ಬೇಕಾದ್ರೆ ನಮಗೆ 3-4 ಸಾವಿರ ಬೇಕು. ಅದಕ್ಕೋಸ್ಕರ ನಾವೆಲ್ಲ ನಮ್ಮ ಟ್ರಸ್ಟಿನ ಒಂದು ರವಿಕಕ್ಕೆ ಸಮಸ್ಯೆ ಟ್ರಸ್ಟ್ ಅಂತೇಳಿ ನಮ್ಮ ಇವರು ಎಲ್ಲ ಅವರು ಮಾಡಿದ್ದಾರೆ. ಅದರಲ್ಲಿ ಅವರು ಹೇಳುವುದೇನೆಂದರೆ ನಾವು ಸುಬ್ರಹ್ಮಣ್ಯದಲ್ಲಿ ಒಂದು ಅನಾಥ ಆಶ್ರಮ ಮಾಡುವ ಅಂತ ಹೇಳಿ ಈಗ ನಾವು ಅದಕ್ಕೋಸ್ಕರ ನಾವೀಗ ಹೊರಟಿದ್ದೇವೆ. ಈ ಸಲ ನಾವು ಇದೊಂದು ಫಸ್ಟ್ ಕಬಡ್ಡಿ ಟೂರ್ನಮೆಂಟ್ ಇಟ್ಟು ಅದಕ್ಕೋಸ್ಕರ ಹೊರಟಿದ್ದೇವೆ. ಹಾಗೆ ಒಳ್ಳೆ ಇಲ್ಲಿ ಸುಬ್ರಹ್ಮಣ್ಯದಾಗಿರ್ಬೋದು ಒಳ್ಳೆ ಸಾಧನೆ ಮಾಡುವವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಸಹ ನಾವು ಒಂದು ಹಿಡ್ಕೊಂಡಿದ್ದೇವೆ. ಹೀಗಾಗಿ ತುಂಬ ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿದವರಿದ್ದಾರೆ, ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಸಹ ಮಾಡಬೇಕಂತೇಳಿ ನಾವಿದ್ದೇವೆ. ಅರ್ಜುನ ಟ್ರೋಫಿ ಆಗಿಟ್ಟೆ ಅಂದರೆ ಅರ್ಜುನ ಅಂತೇಳಿ ಆನೆ ಇತ್ತೀಚೆಗೆ ಮೈಸೂರಲ್ಲಿ ಭಾಳ ಎಷ್ಟೋ ಒಂದು ಹೆಸರು ತಂದಂಥ ಒಂದು ಆನೆ, ಆ ಆನೆ ಇತ್ತೀಚೆಗೆ ಇದಾಯಿತು. ಅದಕ್ಕೋಸ್ಕರ ಆ ಹೆಸರನ್ನು ನಾವು ಇಟ್ಟಿದ್ದೇವೆ, ದೇವರ ಆನೆ, ದೇವಿಯ ಆನೆ ಮೈಸೂರಿನ. ಅದಕ್ಕೋಸ್ಕರ ಇದನ್ನು ಇಟ್ಟಿದ್ದೇವೆ. ಅದಕ್ಕೆ ಎಲ್ಲರೂ ಬಂದು ಸಹಕರಿಸಬೇಕು. ಎಲ್ಲರೂ ನಿಮ್ಮ ನಮ್ಮ ಜನತೆಗಳು ಬರಬೇಕಂತೇಳಿ ಕೇಳ್ಕೊಳ್ತಿದ್ದೇವೆ. ಎಲ್ಲ ಕ್ರೀಡಾಭಿಮಾನಿಗಳ ಸಹಕಾರದಿಂದ ಈ ಒಂದು ಟೂರ್ನಮೆಂಟ್ ನಡೀಲಿಕ್ಕಿದೆ. ಬಹುಶಃ ರವಿಯಣ್ಣನು ಕಳೆದ 20 ವರ್ಷದಿಂದ ನಮಗೆಲ್ಲರೂ ಕೂಡ ಚಿರಪರಿಚಿತರು. ಅವರು ಸಮಾಜ ಸೇವೆ ಅವರಿಗೆ ಸ್ವಲ್ಪವನ್ನು ಇಟ್ಕೊಂಡು ಸಮಾಜಕ್ಕೆ ಸರ್ವಸ್ವವನ್ನು ನೀಡುವವರು. ಆದ್ದರಿಂದ ಈಗ ಹೊಸ ಒಂದು ಯೋಜನೆ ಕೂಡ ಮಾಡಬೇಕು ಅಂತ ಅವರು ಹೊರಟಿದ್ದಾರೆ. ಅದು ಅವರ ಸಮಾಜ ಸೇವಾ ಟ್ರಸ್ಟನ್ನು ಪ್ರಾರಂಭಿಸಿದರ ಮುಖಾಂತರ ಮಾಡ್ತಾ ಇದ್ದಾರೆ. ಅನಾಥಾಶ್ರಮ ಕಟ್ಟುವಂಥದ್ದು, ಹಾಗೆ ಒಂದು ಆಸ್ಪತ್ರೆಯನ್ನು ಉನ್ನತ ದರ್ಜೆಗೆ ಏರಿಸಬೇಕೆಂಬ ಒಂದು ಕನಸನ್ನು ಕೂಡ ಇಟ್ಕೊಂಡಿದ್ದಾರೆ. ಬಹುಶಃ ಯಾವುದೇ ಜಾತಿ ಧರ್ಮ ಯಾವುದು ಕೂಡ ಇಟ್ಕೊಳ್ಳದೆ ಎಲ್ಲರನ್ನು ಕೂಡ ಸಮಾನವಾಗಿ ಇಟ್ಕೊಂಡು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಕ್ರೀಡಾಭಿಮಾನಿಗಳು ಅವರಿಗೆ ಸಹಕಾರವನ್ನು ನೀಡಬೇಕು. ರವಿ ಕಕ್ಕೆಪದವು ಸಮಾಜ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಸುಬ್ರಹ್ಮಣ್ಯ ಇದರ ವತಿಯಿಂದ ಸುಬ್ರಹ್ಮಣ್ಯದಲ್ಲಿ ಅನಾಥರ ಆಶ್ರಮವೊಂದನ್ನು ನಡೆಸಬೇಕು ಅಂತ ಹೇಳುವಂಥ ಉದ್ದೇಶದಿಂದ ನಮ್ಮ ರವಿ ಕಕ್ಕೆಪದ ಇವರು ಹಲವಾರು ವರ್ಷಗಳಿಂದ ಸಮಾಜ ಸೇವೆಯನ್ನೇ ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ಒಂದು ಹೊಸ ಯೋಜನೆಯನ್ನು ಮತ್ತಷ್ಟು ಜನಗಳಿಗೆ ಸೇವೆಯನ್ನು ನೀಡುವಂಥ ಉದ್ದೇಶಕ್ಕೆ ಸುಬ್ರಹ್ಮಣ್ಯದಲ್ಲಿ ದಿನನಿತ್ಯ 10,000ಕ್ಕೂ ಅಧಿಕ ಮಂದಿ ದೇವರ ದರ್ಶನವನ್ನು ಪಡಿತಾ ಇದ್ದಾರೆ. ಹಾಗೆ ಹೆಚ್ಚಿನ ಅನಾಥರನ್ನು ತಂದು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಬಿಟ್ಟು ಹೋಗುವಂಥ ಪರಿಸ್ಥಿತಿಗಳನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಅವರನ್ನು ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಆಗಲಿ, ಸುಬ್ರಹ್ಮಣ್ಯ ದೇವಳದವರಾಗಲಿ, ಹಾಗೆ ಈ ಒಂದು ರವಿ ಕಕ್ಕೆಪದವು ಸಮಾಜ ಸೇವಾ ಟ್ರಸ್ಟ್ನವರು ಎಲ್ಲ ಸೇರಿಕೊಂಡು ಅವರನ್ನು ಯಾವುದಾದ್ರು ಒಂದು ಬೆಂಗಳೂರು ಅಥವಾ ಇನ್ನಿತರ ಜನಸ್ಥೇಯಿ ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳುವಂಥ ಒಂದು ಜನಸ್ಥೇಯಿ ಸಂಸ್ಥೆ ಇದೆ, ಅಲ್ಲಿಗೆ ಕರ್ಕೊಂಡೋಗಿ ಬಿಡ್ತಾ ಇದ್ದಾರೆ, ಅಂದರೆ ಅಲ್ಲಿ ಸೇರಿಸ್ತಾ ಇದ್ದಾರೆ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು.
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.